ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ರು ಬರುತ್ತಾ? ಅಕ್ಕ ಅಕ್ಕ, ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ರು ಬರುತ್ತಾ? ಹೇ ರಾಮು, ಯಾಕೋ ಹೀಗೆಲ್ಲ ಮಾತಾಡ್ತಿ? ನಾನೇನ್ ಮಾಡ್ದೆ ಅಂತದ್ದು? ಅಕ್ಕ ಅಂದ್ರೆ ನಿಂಗೆ ಸ್ವಲ್ಪನೂ ಗೌರವನೇ ಇಲ್ಲಪ್ಪ. ಅಕ್ಕ ಅಕ್ಕ, ಯಾಕಕ್ಕ ಇಷ್ಟ ಕೋಪ? ಸ್ವಲ್ಪ ಶಾಂತಳಾಗು ಶಾಂತಕ್ಕ. ಓಹೋ, ಕೋಪ ಬರೋ ಹಾಗೆ ಮಾತಾಡೋದು ಯಾಕಕ್ಕ? ಕೋಪ ಅಂತ ಹಲ್ ಕಿರಿಯೋದು. ಸುಮ್ನೆ ಓದ್ಕೋ ಹೋಗು. ಅಲ್ಲಕ್ಕ, ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ರು ಬರುತ್ತಾ ಅಂತ ಯಾಕಂತಾರೆ ಅಂತ ಕೇಳಕ್ ಬಂದ್ರೆ ನೀನ್ ಇಷ್ಟೊಂದು ಕೋಪ ಮಾಡ್ಕೊಳ್ಳೋದ? ಓಹೋ, ಹೀಗ ವಿಷಯ. ಹೀಗೇನೆ ಅಕ್ಕ. ಈಗಲಾದ್ರೂ ಹೇಳುವಂತಹವಳಾಗುವೆಯಾ? ಸಾಕೋ ನಿನ್ ನಾಟಕ. ನಿನ್ ಕೋಪ ಹೋಗ್ಲಿ ಅಂತ ತಮಾಷೆ ನಾಟಕ ಅಷ್ಟೇ ಅಕ್ಕ. ಓಹೋ, ಹಾಗ ಸತ್ಯ, ನೀನ್ ನಗ್ತಿದ್ಯಲ್ಲ ಅಷ್ಟು ಸಾಕಕ್ಕ. ಅಕ್ಕ ಈಗ ಹೇಳಕ್ಕ, ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ರು ಬರುತ್ತಾ ಅಂತ ಯಾಕಂತಾರೆ? ರಾಮು, ಇದೊಂದು ಗಾದೆ ಕಣೋ. ಗಾದೆ ಏನೋ ಸರಿ ಅಕ್ಕ, ಆದ್ರೆ ಅಡಿಕೆಯಲ್ಲಿ ಹೋದ ಮಾನ ಅಂದ್ರೇನು, ಆನೆ ಕೊಡೋದು ಅಂದ್ರೇನು? ಒಳ್ಳೆ ತಮಾಷೆ ಆಗಿದೆಯಲ್ಲಕ್ಕ ಈ ಗಾದೆ. ಹಾ, ಕೇಳಕ್ಕೇನೋ ತಮಾಷೆಯಾಗೇ ಇದೆ. ಆದ್ರೆ ಗಂಭೀರವಾಗಿ ಯೋಚನೆ ಮಾಡಿದಾಗ ಇದೊಂದು ಸಾಂಕೇತಿಕವಾದ ವಿಶಾಲವಾದ ಅರ್ಥವನ್ನು ಒಳಗೊಂಡಿರುವ ಸುಂದರವಾದ ಗಾದೆ ಅನ್ನೋದು ಅರ್ಥ ಆಗುತ್ತೆ. ಅಕ್ಕ ಸ್ವಲ್ಪ ಸಿಂಪಲ್ ಆಗಿ ಹೇಳಕ್ಕ ಪ್ಲೀಸ್. ಯಾವಾಗ್ಲೂ ಏನಾದ್ರೂ ವಿಷಯ ಶುರು ಮಾಡೋ ಹೊತ್ತಿಗೆ ಸಿಂಪಲ್ ಆಗಿ ಹೇಳಕ್ಕ ಪ್ಲೀಸ್, ಸಿಂಪಲ್ ಆಗಿ ಹೇಳಕ್ಕ ಅಂತ ಬೊಬ್ಬೆ ಹಾಕ್ತೀಯ. ಕನ್ನಡ ಅರ್ಥ ಆಗಲ್ವಾ ನಿಂಗೆ? ಅಕ್ಕ, ಕನ್ನಡ ಅರ್ಥ ಆಗುತ್ತೆ. BE ಓದ್ತಿರೋ ನನಗೆ ನಿನ್ನ ಸಾಹಿತ್ಯದ ಭಾಷೆ ಅರ್ಥ ಆಗಲ್ಲ ಅಷ್ಟೇ. ಹೇಳಕ್ಕ ಪ್ಲೀಸ್. ಸಿಂಪಲ್ ಆಗಿ ಹೇಳ್ತೀನಪ್ಪ, ಕೇಳುವಂಥವನಾಗು. ಓಹೋ, ನಾಟಕ. ಅಂಟು ಜಾಡ್ಯಾನೋ ಸಂಪರ್ಕ ದೋಷವೋ ಇರ್ಬೋದು. ಅಕ್ಕ, ಮಾತ್ನಲ್ಲಿ ನಿನ್ ಸೋಲ್ಸಕ್ಕಾಗಲ್ಲ ಬಿಡಕ್ಕ. ಈಗ ವಿಷಯಕ್ಕೆ ಬರೋಣ. ರಾಮು, ಈ ಅಡಿಕೆ ಅಂದ್ರೆ ಇಲ್ಲಿ ಒಂದು ಸಣ್ಣ ಪ್ರಸಂಗ, ಒಂದು ಸಣ್ಣ ಘಟನೆ, ಸಣ್ಣ ವಸ್ತು ಏನು ಅಂತ ಆದ್ರೆ, ಆನೆ ಅನ್ನೋದು ಒಂದು ದೊಡ್ಡ ವಸ್ತು, ದೊಡ್ಡ ಉಡುಗೊರೆ, ದೊಡ್ಡ ಮಾತುಗಳಿಗೆ ಒಂದು ರೀತಿ ಪ್ರತೀಕವಾಗಿ ಹೋಲಿಸಲಾಗಿದೆ ಕಣೋ. ಅಡಿಕೆಯಲ್ಲಿ ಹೋದ ಮಾನ ಅಂದ್ರೆ ಸಣ್ಣ ಘಟನೆಗಳಲ್ಲಿ ಕೆಲವು ವ್ಯಕ್ತಿಗಳು ಸಣ್ಣತನದಿಂದ ಮಾನ ಮರ್ಯಾದೆನೇ ಗಾಳಿಗೆ ತೂರು ಬಿಟ್ಬಿಡ್ತಾರೆ. ಆದ್ರೆ ತಾವು ಮಾಡಿದ್ದು ತಪ್ಪು, ಅದು ಅವಮಾನಕರವಾದ್ದು ಅಂತ ತಿಳಿದಾಗ ಒಂಥರ ಪೇಚಾಡ್ತಾ ಇರ್ತಾರೆ. ಆದ್ರೆ ಅಷ್ಟೊತ್ತಿಗೆ ಕಾರ್ಯ ಮಿಂಚ್ ಹೋಗಿರುತ್ತೆ. ಮತ್ತೆ ತಮ್ಮ ತಪ್ಪು ಅವಮಾನಗಳನ್ನ ಹೇಗಾರು ಮುಚ್ಚಾಕೋದಿಕ್ಕೆ ಏನೋ ಮತ್ತೆ ದೊಡ್ಡ ಮಾತಾಡಗಳತ್ತ, ಅಥವಾ ಏನೋ ಒಂದು ದೊಡ್ಡ ರೀತಿಯಲ್ಲಿ ತಾವು ಸಹಾಯ ಮಾಡ್ತೀವಿ ಅನ್ನೋ ಹಾಗೆ, ಇಲ್ಲ ಏನೋ ಒಂದು ಉಡುಗೊರೆ ಕೊಡ್ತೀವಿ ಅನ್ನೋ ಥರ ಇನ್ನೂ ಒಂಥರ ವಿಚಿತ್ರವಾಗಿ ಮಾತಾಡ್ತಾ ಮಾನ ಮರ್ಯಾದೆ ಹೋಗಿದ್ದು ಅದನ್ನ ಹಿಂದಕ್ಕೆ ಪಡೆಯೋದಕ್ಕೆ ಪ್ರಯತ್ನಿಸ್ತಾರೆ. ಆದ್ರೆ ಅದು ಬರಲ್ಲ ಅಲ್ವಾ? ಹೌದಕ್ಕ, ದೊಡ್ಡ ಮನುಷ್ಯರು, ದೊಡ್ಡ ಹುದ್ದೆನಲ್ಲಿರೋರು ಕೂಡ ನಮ್ಮ ಸಮಾಜದಲ್ಲಿ ಅನೇಕ ದೊಡ್ಡ ತಪ್ಪನ್ನ ಮಾಡಿ ಸಣ್ಣತನನೇ ತೋರಿಸ್ತಾ ಇರ್ತಾರೆ. ಅವರನ್ನ ಅಪರಾಧಿಗಳು ಅಂತ ಸಾಬೀತು ಮಾಡಿದಾಗ್ಲೂ ತಮ್ಮಿಂದ ಏನೂ ಆಗಿಲ್ವೇನೋ ಅನ್ನೋ ಹಾಗೆ ಮುಚ್ಚಿ ಹಾಕೋ ಮಾತುಗಳನ್ನೇ ಆಡ್ತಾ ಇರ್ತಾರಲ್ವಾ? ಏನೇ ಆಡಿದ್ರೂ ತಮ್ಮ ಮಾನ ಮರ್ಯಾದೆ ಹೋಯ್ತು ಅನ್ನೋ ಅರಿವು ಅವ್ರಿಗೆ ಇರುತ್ತಲ್ಲ. ಮತ್ತೆ ರಾಮು, ಒಂದ್ಸಲ ಏನಾಯ್ತು ಗೊತ್ತಾ? ನೀನು ಬಂದಿದ್ಯೋ ಏನೋ ನನ್ನ ಜೊತೆಲಿ, ನನಗೆ ಗೊತ್ತಿಲ್ಲ. ಒಂದು ಮದುವೆ ಮನೆಗೆ ಹೋಗಿದ್ದೆ. ಅಲ್ಲಿ ಮದುವೆ ಕಲಾಪಗಳೆಲ್ಲ ನಡೀತಾ ಇದೆ. ಇದ್ದಕ್ಕಿದ್ದಾಗೆ ಅಯ್ಯೋ ಬೆಳ್ಳಿ ತಟ್ಟೆ ಕಳೆದೋಯ್ತು, ಅಳಿಯನಿಗೆ ಕೊಡೋದಕ್ಕೆ ಅಂತ ತಂದಿದ್ವಿ, ಯಾರೋ ಲಪ್ಟಾಯಿಸ್ಬಿಟ್ಟಿದ್ದಾರೆ ಅಂತ ಒಂದೇ ಸಮ ಹೆಣ್ಣಿನ ಮನೆ ಕಡೆಯವರು ಅಳ್ತಾ ಇದ್ರು. ಆಮೇಲೆ ಏನಾಯ್ತು, ಅಷ್ಟರಲ್ಲಿ ನಿನ್ನಂತವನು ಒಬ್ಬನು ಹುಡುಗ ಬಂದ್ಬಿಟ್ಟು ತಟ್ಟೆ ನೋಡಿ ಇಲ್ಲಿದೆ, ಇವ್ರ ಬ್ಯಾಗ್ ನಲ್ಲಿ ಇತ್ತು, ನಾನು ಅವರು ತೆಗಿತಾ ಇದ್ದಿದ್ದನ್ನು ನೋಡಿದೆ ಪೆಟ್ಟಿಗೆಯಿಂದ, ಇಲ್ಲಿ ಇದೆ ನೋಡಿ, ಇವರೇ ಇಷ್ಟು ನೋಡೋದಕ್ಕೆ ಇಷ್ಟು ವೇಷಭೂಷಣ ನೋಡಿದೆ, ದೊಡ್ಡ ಶ್ರೀಮಂತ
ಶ್ರೀಮಂತರ ತರ ಕಾಣಿಸ್ತಾ ಇದ್ದಾರೆ, ಇವರೇ ಕದ್ದಿರೋದು ತಟ್ಟೆ ಅಂತನ್ಬಿಟ್ಟು ಎಲ್ಲರ ಎದುರಿಗೂ ತೋರಿಸ್ದ ಅವನು. ಆದ್ರೆ ಆ ಶ್ರೀಮಂತರು ಒಪ್ಕೊಳ್ಬೇಕಲ್ಲ ಅದನ್ನ, ನಮ್ಗೇನು ಅಂತದ್ದು ನಮಗ್ ಬೇಕಾದ ಹಾಗಿದೆ, ನಾವ್ಯಾಕೆ ತಟ್ಟೆ ಕದಿತೀವಿ ಹಾಗೆ ಹೀಗೆ ಅಂತ ಒಂದ್ ರೀತಿ ವಿತ್ತಂಡವಾದ ಅಂತ ಹೇಳ್ತಾರಲ್ಲ ಹಾಗೆ ಮಾಡ್ತಾ ಇದ್ರು. ಆದ್ರೆ ಅವರೇ ಕದ್ದಿರೋದು ಅನ್ನೋ ತರ ಅವ್ರ ಜೊತೆಯವರು ಅಷ್ಟೊತ್ತಿಗಾಗ್ಲೇ ಹೆದರ್ಕೊಳ್ತಾ ಇದ್ರು. ಒಂದ್ ರೀತಿ ಇವರು ಪೊಲೀಸ್ನವ್ರಿಗೆ ತಿಳಿಸೋಣ ಅಂತೆಲ್ಲ ಮಾತಾಡ್ತಾ ಇದ್ರು. ಅದಕ್ಕೆ ಮುಖದಲ್ಲಿ ಅವಾಗ ಚೆನ್ನಾಗಿ ಗೊತ್ತಾಗ್ತಾ ಇತ್ತು ಅವರಿಗೆ, ಒಂದ್ ರೀತಿ ಮಾನ ಮರ್ಯಾದೆ ಹೋಗಿದ ತರ ಪ್ರಸಂಗ ಬಂತು. ಆದ್ರೂ ಏನೋ ಒಂಥರ ಪೇಚಾಡ್ತಾ ಇದ್ರು. ನಾವೇ ಬೇಕಾದ್ರೆ ನಿಮ್ಗೆ ಇನ್ನೊಂದು ದೊಡ್ಡ ತಟ್ಟೆನೆ ಕೊಡಿಸ್ತೀವಿ, ಹಾಗ್ಯಾಕೆ ಹೇಳ್ತೀರಾ ಹೀಗ್ಯಾಕೆ ಹೇಳ್ತೀರಾ ಅಂತ. ಆದ್ರೆ ಬಂದಿದ್ದವರೆಲ್ಲ ಯಾವಾಗ್ಲೂ ಇವ್ರು ಹೀಗೇನೆ, ದೊಡ್ಡವ್ರ ಸಣ್ಣತನ ಇದು ಅಂತ ಮಾತಾಡ್ಕೋತಾ ಇದ್ರು. ಅಯ್ಯೋ ಅಕ್ಕ, ಹೊಟ್ಟೆ ಪಾಡ್ಗೋಸ್ಕರ ಸಣ್ಣೋರು ಕಳ್ತನ ಮಾಡ್ತಾರೆ, ಅಂಥವ್ರಿಗೆ ಬೈದಾದ್ರೂ ಬುದ್ಧಿ ಹೇಳ್ಬೋದು. ಆದ್ರೆ ಇತ್ತೀಚೆಗೆ ಪತ್ರಿಕೆಗಳನ್ನ ನೋಡ್ತಾ ಇದೆಯಲ್ಲಕ್ಕ ನೀನು, ಕೋಟ್ಯಾಂತರ ರೂಪಾಯಿ ಆಸ್ತಿ, ಐಷಾರಾಮಿ ಬಂಗ್ಲೆ, ಕಂತೆ ನೋಟು ಲೋಕಾಯುಕ್ತರು ಹಿಡಿತಾ ಇದ್ದಾರೆ. ಆದ್ರೂ ಕೂಡ ಅವರು ಏನೂ ಆಗಿಲ್ವೇನೋ ಅನ್ನೋ ಹಾಗೆ ಸಮಾಜದಲ್ಲಿ ವರ್ತಿಸ್ತಾ ಇರ್ತಾರೆ. ನೋಡಿದ್ರೆ ನನಗಂತೂ ಬಹಳ ಹೊಟ್ಟೆ ಉರಿಯುತ್ತೆ ಕಣಕ್ಕ. ಇಂಥವ್ರು ನೋಡೇ ಇರ್ಬೇಕಲ್ವೇನಕ್ಕ ಈ ಗಾದೆ, ಅಡಿಕೆಯಲ್ಲಿ ಹೋದ್ ಮಾನ ಆನೆ ಕೊಟ್ರು ಬರುತ್ತಾ ಅಂತ ಅನ್ನೋದು ಚಾಲ್ತಿಲ್ ಬಂದಿರೋದು. ಖಂಡಿತ. ಇದರಿಂದ ನಮ್ಮ ಸಮಾಜದಲ್ಲಿ ಬಡವರಿರ್ಲಿ ಶ್ರೀಮಂತರಿರ್ಲಿ ಎಲ್ರೂ ಒಂದು ಮುಖ್ಯವಾದ ವಿಷಯನ ತಿಳ್ಕೊಳ್ಬೇಕು ಅನ್ನೋ ಅಂಶನೂ ಇದರಲ್ಲಿದೆ ಕಣ. ಏನಕ್ಕ ಹಾಗಂದ್ರೆ? ಅಂದ್ರೆ ಯಾರೇ ಆಗ್ಲಿ, ಏನೇ ಕೆಲಸ ಮಾಡ್ಲಿ, ಏನೇ ಮಾತಾಡ್ಲಿ, ಸಮಯ ಸಂದರ್ಭದ ಬಗ್ಗೆ ಎಚ್ಚರ ಇರಬೇಕು, ಮತ್ತೆ ಸ್ವಾಭಿಮಾನ ಇರಬೇಕು, ಅಭಿಮಾನಧನರಾಗಿರ್ಬೇಕು, ಮತ್ತೆ ಯಾರ ವಸ್ತುಗಳನ್ನೇ ಆಗ್ಲಿ ಕಳ್ತನ ಮಾಡೋದಾಗ್ಲಿ ಅಥವಾ ಯಾರ ಬಗ್ಗೆ ಹೀನಾಯವಾಗಿ ಮಾತಾಡೋದಾಗ್ಲಿ ಇನ್ನೊಬ್ಬರ ಅಭಿಮಾನಕ್ಕೆ ಮಾನಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ ನಡ್ಕೊಳ್ಬಾರ್ದು. ಹಾಗೆ ನಡ್ಕೊಂಡ್ರೆ ಅವ್ರ ಮಾನ ಮರ್ಯಾದೆನೆ ಹೋಗುತ್ತೆ ಅನ್ನೋ ಅಂಶ. ಈ ತರ ಎಲ್ಲ ಮಾಡಿದ್ರೆ ಮಾನಧನರಾಗಿ ಬಾಳ್ಬಹುದು ಅಲ್ವೇನಕ್ಕ? ಖಂಡಿತ. ಅಕ್ಕ ಅಕ್ಕ, ನಿಂಗೆ ಈಗ ಒಂದು ಆನೆ ತೆಕ್ಕೊಡ್ತೀನಿ ಕಣಕ್ಕ. ಏನೋ ಅದು ನಿನ್ ಮಾತು, ಆನೆ ತಕ್ಕೊಡ್ತೀಯ? ಯಾಕೆ, ಏನಾಗ್ತಾ ಇದೆ ಇವತ್ತು ನಿನ್ಗೆ? ಅಲ್ಲಕ್ಕ, ಜೋರಾಗಿ ಮಾತಾಡಿ ನಿಂಗೆ ಕೋಪ ಬರ್ಸಿದ್ದು ನಂಗೆ ಮಾನ ಮರ್ಯಾದೆ ಹೋದಾಗ ಆಗ್ತಿದೆ, ಅದಕ್ಕೆ. ಓಹೋ, ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ರೆ ಬರುತ್ತಾ ಅಂತ ಅದರ ಅಂತರ ಅರ್ಥನ ನೀನು ಸರಿಯಾಗಿ ತಿಳ್ಕೊಂಡೀಗ ಆನೆ ತಕ್ಕೊಡ್ಬೇಡ, ಒಂದು ಕಾಟನ್ ಸೀರೆ ತಂದ್ಕೊಡು ನೋಡೋಣ. ಅದಕ್ಕೇನಂತಕ್ಕ, ಭಾವ ಇದ್ದೇ ಇದಾರಲ್ಲ, ಅವ್ರ ಹತ್ರ ಸಾಲ ಇಸ್ಕೋತೀನಿ, ನಿಂಗೊಂದ್ ಸೀರೆ ತಂದ್ಕೊಡ್ತೀನಿ. ಭಾವಾ ಭಾವಾ. ಸುಮ್ಮನಿರೋ ಸಾಕು ಸದ್ಯ. ನನ್ಗೆ ಸೀರೆನೂ ಬೇಡ, ನಿನ್ ಆನೇನು ಬೇಡ, ಏನು ಬೇಡ, ನೀನ್ ಓದ್ಕೊ ಹೋಗು. ಅಯ್ಯೋ, ಹೊಟ್ಟೆ ತಾಳ ಆಗ್ತಿದೆ ಕಣಕ್ಕ, ತಿಂಡಿ ಕೊಡಕ್ಕ. ಏನಕ್ಕ ತಿಂಡಿ? ಇವತ್ತು ಬಿಸಿ ಬಿಸಿ ಶಾವಿಗೆ ಮಾಡಿದೀನಿ. ಒತ್ತು ಶಾವಿಗೆ? ಸಿಹಿದು ಖಾರದ್ದು ಎಲ್ಲ ಮಾಡಿದ್ಯಾ ತಾನೇ? ಎಲ್ಲ ಮಾಡಿದೀನಿ, ತಟ್ಟೆ ತಗೋ. ಓಹೋ, ರೆಡಿ ಅಕ್ಕ, ರೆಡಿ. ಭಾವನು ಕರಿತೀನಿ. ಭಾವಾ ಭಾವಾ. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.